ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದೆ. ಸುವರ್ಣಸೌಧ ಈಗ ಸಂಪೂರ್ಣವಾಗಿ ರೆಡಿ ಆಗಿದೆ. ಸುವರ್ಣಸೌಧದಲ್ಲಿ ಕ್ಲೀನಿಂಗ್, ಆಸನಗಳ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಎಲ್ಲ ಶಾಸಕರು, ಸಚಿವರುಗಳು, ಇಡೀ ಸರ್ಕಾರ ಎಲ್ಲವೂ ಕೂಡ ಇರುತ್ತೆ. ಸಚಿವರು ಮತ್ತು ಶಾಸಕರ ಆಸನಗಳಲ್ಲಿ ಬದಲಾವಣೆ ಮಾಡಲಾಗಿದೆ. HY ಮೇಟಿ ನಿಧನ, ರಾಜಣ್ಣ ಕಿಕ್ಔಟ್ ಹಿನ್ನೆಲೆ ಸಚಿವ ಸ್ಥಾನದಿಂದಲೂ ರಾಜಣ್ಣ ಸ್ಥಾನ ತೆರವಾಗಿದೆ. ಆಸನಗಳ ಬದಲಾವಣೆ ಮಾಡಿದ ವಿಧಾನಸಭೆ ಸಿಬ್ಬಂದಿ. ಇತ್ತ ಆಡಳಿತ ಪಕ್ಷದ ಇಬ್ಬರು ಶಾಸಕರು ಜೈಲು ಪಾಲಾಗಿದ್ದಾರೆ. ಶಾಸಕರ ಆಸನಗಳನ್ನ ಕಾಯ್ದಿರಿಸಿರುವ ವಿಧಾನಸಭೆಯ ಸಚಿವಾಲಯ. ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಆಸನ ಯಥಾಸ್ಥಿತಿಯಲ್ಲಿರುತ್ತೆ. ಬೆಳಗಾವಿ ಅಧಿವೇಶನಕ್ಕೆ ಸುವರ್ಣಸೌಧ ಸಜ್ಜಾಗ್ತಾ ಇದೆ. ಸುವರ್ಣಸೌಧದಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಇದರ ಜೊತೆಗೆ ಒಂದ್ ಕಡೆ ಮೊನ್ನೆ ರಾಜಣ್ಣ ಸಚಿವ ಸ್ಥಾನದಿಂದ ಅಥವಾ ಸಚಿವ ಸಂಪುಟದಿಂದ ಕಿಕ್ಔಟ್ ಆದ್ರು. ಅದಾದ ನಂತರ HY ಮೇಟಿ ಅವರು ನಿಧನರಾದ್ರು. ಸೊ ಅವರ ಸ್ಥಾನಗಳನ್ನ, ಆಸನಗಳನ್ನ ಬದಲಾವಣೆ ಮಾಡಲಾಗಿದೆ. ಇತ್ತ ಆಡಳಿತ ಪಕ್ಷದ ಇಬ್ಬರು ಶಾಸಕರು ಜೈಲು ಪಾಲಾಗಿರುವುದು. ವಿನಯ್ ಕುಲಕರ್ಣಿ ಅವರು ಜೊತೆಗೆ ವೀರೇಂದ್ರ ಪಪ್ಪಿ ಅವರು, ಅವರ ಆಸನವನ್ನ ಯಥಾಸ್ಥಿತಿಯಲ್ಲಿ ಇಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅದರಲ್ಲೂ ಕೂಡ ಬೆಳಗಾವಿಯ ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ HY ಮೇಟಿಯವರ ನಿಧನದಿಂದಾಗಿ ಆ ಒಂದು ಸ್ಥಾನ ತೆರವಾಗಿದೆ. ಆ ಒಂದು ಸ್ಥಾನಕ್ಕೆ ಇದೀಗ ಬಸವರಾಜ ರಾಯರೆಡ್ಡಿ ಅವರ ಸ್ಥಾನವನ್ನು ತುಂಬುತ್ತಿದ್ದಾರೆ. ಜೊತೆಗೆ ಯಾವ ರೀತಿ ಆಸನಗಳ ವ್ಯವಸ್ಥೆ ಆಗಿದೆ ವಿಧಾನಸಭೆಯಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ವಿಧಾನಸಭೆಯ ಮುಗಸಾಲೆಯಲ್ಲಿ HY ಮೇಟಿಯವರು ಹಿರಿಯ ಸ್ಥಾನದ ಶಾಸಕರಾಗಿರೋದ್ರಿಂದ ಅವರಿಗೆ 35ನೇ ಸ್ಥಾನವನ್ನ ನೀಡಲಾಗ್ತಾ ಇತ್ತು. ಅವರ ನಿಧನದಿಂದಾಗಿ ಆ ಒಂದು ಸ್ಥಾನ ಇದೀಗ ತೆರವಾಗಿದೆ. ಅದಕ್ಕೆ ಈಗ ಬಸವರಾಜ ರಾಯರೆಡ್ಡಿ ಅವರ ಸ್ಥಾನವನ್ನ ತುಂಬುತ್ತಿದ್ದಾರೆ. ಜೊತೆಗೆ ಈ ಒಂದು ವಿಧಾನಸಭೆಯ ಮೊಗಸಾಲೆಯಲ್ಲಿ ರಾಯರೆಡ್ಡಿ ಅವರು ಮುಂದೆ ಇರ್ತಾರೆ. ಜೊತೆಗೆ ಮೇಟಿಯವರ ನಿಧನದಿಂದಾಗಿ ಅವರಿಗೆ ಮುಂದೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ KN ರಾಜಣ್ಣ ಅವರ ಒಂದು ವಜಾ ಆಗಿದ್ದರಿಂದ ಅವರ ಸ್ಥಾನವೂ ಕೂಡ ಬದಲಾಗಿರುವಂತದ್ದು. ಹೀಗಾಗಿ ಈ ಒಂದು ಆಸನಗಳ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಪ್ರಮುಖವಾಗಿ ಏನು ಜೈಲು ಪಾಲಾಗಿರುವಂತಹ ವಿನಯ್ ಕುಲಕರ್ಣಿ ಆಗಿರಬಹುದು, ವೀರೇಂದ್ರ ಪಪ್ಪಿ ಅವರ ಸ್ಥಾನವನ್ನು ಉಳಿಸಿದ್ರೆ ರಾಜಣ್ಣ ಅವರ ಸ್ಥಾನವನ್ನ ಇಲ್ಲಿ ಬದಲಾವಣೆ ಮಾಡಲಾಗಿದೆ. ಸಚಿವ ಸ್ಥಾನದಿಂದ ಅವರು ಕೂಡ್ತಾ ಇದ್ರು, ಆದರೆ ಈಗ ಸಚಿವ ಸ್ಥಾನವನ್ನು ಕಳೆದುಕೊಂಡಿರೋದ್ರಿಂದ ಕೇವಲ ಶಾಸಕರಾಗಿ ಅವರು ಮುಂದುವರಿತಿದ್ದಾರೆ. ಹೀಗಾಗಿ ಅವರ ಸ್ಥಾನವನ್ನು ಕೂಡ ಬದಲಾವಣೆ ಆಗ್ತಿದೆ. ಪ್ರಮುಖವಾಗಿ ಅವರು ಇಲ್ಲಿ ಸಚಿವರ ಸ್ಥಾನಗಳಲ್ಲಿ ಆಸೀನರಾಗ್ತಾ ಇದ್ರು. ಇನ್ಮೇಲೆ ಅವರು ಸಚಿವ ಸ್ಥಾನದಿಂದ ಹಿಂದೆ ಶಾಸಕರ ಸ್ಥಾನಕ್ಕೆ ಬಡ್ತಿಯನ್ನು ಪಡೆದುಕೊಳ್ತಿದ್ದಾರೆ. ಹೀಗಾಗಿ ಆಸನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಇಲ್ಲಿ 60ನೇ ಸೀಟನ್ನು ಅವರಿಗೆ ಕೊಡಲಾಗಿದೆ. KN ರಾಜಣ್ಣ, ಕ್ಯಾತ್ಸಂದ್ರದ ರಾಜಣ್ಣ ಅವರು ಮಧುಗಿರಿಯ ಶಾಸಕರು. ಈಗ ಅವರಿಗೆ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಶಾಸಕರಾಗಿ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಜೊತೆಗೆ ಸಚಿವ ಸ್ಥಾನದಿಂದ ತೆರವಾಗಿರೋದ್ರಿಂದ ಈಗ ಶಾಸಕರು ಕೂಡ 2 ಸೀಟ್ಗಳಿಂದ ಬಡ್ತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಸಚಿವರು ಯಥಾಸ್ಥಿತಿಯಲ್ಲಿ ಇರೋದ್ರಿಂದ ಈ ಒಂದು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಕೆಲವು ಆಸನಗಳಲ್ಲಿ ಬದಲಾವಣೆ ಆಗಿದೆ. 2 ಸ್ಥಾನ ತೆರವಾಗಿರೋದ್ರಿಂದ ಹಿಂದೆ ಇರುವಂತಹ ಶಾಸಕರು ಮುಂದೆ ಬರುವಂತಹ ಈ ಒಂದು ಆಸನಗಳಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ವಿಧಾನಸಭೆಯ ಒಂದು ಸಚಿವಾಲಯ ಮಾಡಿರುವಂತದ್ದು. ಈಗಾಗಲೇ ಎಲ್ಲ ಆಸನಗಳನ್ನು ರೆಡಿ ಮಾಡುವಂತ ಕೆಲಸಕ್ಕೆ ಈಗ ವಿಧಾನಸಭೆಯ ಸಚಿವಾಲಯ ಮುಂದಾಗ್ತದೆ. ನೀವು ದೃಶ್ಯಗಳು ಕೂಡ ಎಡಭಾಗದಲ್ಲಿ ಕಾಣಬಹುದು. ವಿಧಾನಸಭೆಯ ಸಚಿವಾಲಯದ ಸಿಬ್ಬಂದಿಗಳು ಆಸನಗಳಿಗೆ ಅವರ ಹೆಸರುಗಳನ್ನು ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಂದು ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ನಾಳೆ ಬೆಳಗ್ಗೆಯಿಂದಲೂ ಕೂಡ ಸೆಷನ್ ಆರಂಭವಾಗುವಂಥದ್ದು. ಬೆಳಗ್ಗೆ ಏನು ಸಂತಾಪ ಸಭೆಯನ್ನು ಮಾಡಿ ಒಂದಿಷ್ಟು ಮುಂದೂಡಿಕೆ ಮಾಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಕಲ ಸಿದ್ಧತೆಯನ್ನ ವಿಧಾನಸಭೆಯ ಮುಗಸಾಲೆಯಲ್ಲಿ ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ವಿಧಾನಸಭೆಯ ಸಚಿವಾಲಯ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. HY ಮೇಟಿ ಅವರ ನಿಧನ ಮತ್ತು ರಾಜಣ್ಣ ಅವರ ವಜಾ ಆಗಿರೋದ್ರಿಂದ 2 ಸ್ಥಾನಗಳಲ್ಲಿ ಬದಲಾವಣೆ ಆಗಿರುವಂತದ್ದು ವಿಧಾನಸಭೆಯ ಈ ಒಂದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಶಾಸಕರಿಗೆ ಮುಂಬಡ್ತಿಯಾಗಿದೆ ಅಂತಾನೆ ಹೇಳಬಹುದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್.